ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಿಯರೇ, ನೀವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ನೀವು ಮಾಡುವಂತಹ ಕೆಲಸಗಳು ಅಥವಾ ಕಾರ್ಯಗಳು, ನಿಮ್ಮ ಆಲೋಚನೆಗಳು ಎಲ್ಲವುಗಳನ್ನು ದೇವರು ನಿಮಗೆ ಆಶೀರ್ವಾದವಾಗಿ ಕೊಟ್ಟವನಾಗಿದ್ದಾನೆ. ಆತನು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಆಗಿರುವಾಗ ದೇವರು ಕೊಟ್ಟದ್ದನ್ನ ಅನೇಕ ಸಾರಿ ಸೈತಾನನು ಕಿತ್ತುಕೊಂಡಿರ್ತಾನೆ. ಅದು ಏನೇ ಆಗಿರಬಹುದು ನಿಮ್ಮ ಜೀವಿತದಲ್ಲಿ, ಆ ಕಿತ್ತುಕೊಂಡವಂತಗಳನ್ನ ದೇವರು ವಾಪಸ್ ಕೊಡಲು ನಿಮಗೆ ಶಕ್ತನಾಗಿದ್ದಾನೆ. ಏನೆಲ್ಲವನ್ನ ನೀವು ಕಳೆದುಕೊಂಡಿದ್ದೀರೋ ಅಥವಾ ನೀವು ಏನೆಲ್ಲವನ್ನ ಕಳೆದುಕೊಂಡಿದ್ದೀರೋ ಅವೆಲ್ಲವನ್ನ ತಿರುಗಿ ದೇವರು ಕೊಡುವಾತನಾಗಿದ್ದಾನೆ. ಒಂದು ವೇಳೆ ಅದು ಏನೇ ಪರಿಸ್ಥಿತಿಗಳಿರಬಹುದು, ಪರಿಸ್ಥಿತಿಯ ನಿಮಿತ್ತ ಏನನ್ನಾದರೂ ಕಳೆದುಕೊಂಡಿರಬಹುದು, ಆದರೆ ಕದ್ದುಕೊಳ್ಳುವ ವ್ಯಕ್ತಿ ಆತನು ನಿಮ್ಮ ಜೀವಿತದಲ್ಲಿ ಯಾಕೆ ಬರ್ತಾನೆ ಅಂತ ಹೇಳಿದ್ರೆ, ಅದಕ್ಕಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ. ಕಳ್ಳತನ ಮಾಡುವಂತಹ ವ್ಯಕ್ತಿ ನಿಮ್ಮ ಮನೆಗೆ ಒಳ್ಳೆಯದಾಗ್ಲಿ ಅಂತ ಬರೋದಿಲ್ಲ, ನಿಮ್ಮ ಕುಟುಂಬದಲ್ಲಿ ಒಳ್ಳೆಯದಾಗ್ಲಿ ಅಂತ ಬರೋದಿಲ್ಲ. ಅವನ ಕೆಲಸ ಏನಿದ್ರು, ಅವನ ಯೋಚನೆ, ಅವನ ಆಲೋಚನೆಗಳು ಮನುಷ್ಯನನ್ನ ಅವನ ಹತ್ರ ಏನಿದೆಯೋ ಅದನ್ನ ಕದ್ದುಕೊಳ್ಳಲಿಕ್ಕೆ, ಹಾಳು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಬರ್ತಾನೆ. ಆ ವ್ಯಕ್ತಿ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಅಥವಾ ಕಳ್ಳ ಬರುವುದು ನಿಮಗೆ, ನಿಮ್ಮ ಮನೆಗೆ, ನಿಮ್ಮ ಜೀವಿತದಲ್ಲಿಯೋ ನಿಮಗೆ ಗೊತ್ತಾಗುವುದಿಲ್ಲ. ಆತನು ಫೋನ್ ಮಾಡಿ ಬರೋದಿಲ್ಲ ನಿಮಗೆ. ಕಳ್ಳ ನಿಮ್ಗೆ ಎಷ್ಟು ಗಂಟೆಗೆ ಬರ್ತಾ ಇದ್ದೀನಿ ಮನೇಲಿ ಕಳ್ತನ ಮಾಡ್ಲಿಕ್ಕೆ, ನೀವು ಕಾಯ್ತಾ ಇರ್ರಿ ಎಂಬುದಾಗಿ ಫೋನ್ ಮಾಡಿ ಬರೋದಿಲ್ಲ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರೋದಿಲ್ಲ. ಅಂದ್ರೆ ಆ ಕಳ್ಳನು ಕಿತ್ಕೊಳ್ಳಿಕ್ಕೆ, ಹಾಳು ಮಾಡ್ಲಿಕ್ಕೆ, ನಿಮ್ಮ ನಾಶ ಮಾಡ್ಲಿಕ್ಕೆ ಬರ್ತಾನೆ ಹೊರತು ಬೇರೆ ಯಾವುದಕ್ಕೂ ಬರುವುದಿಲ್ಲ. ದೇವರು ನಿಮಗೆ ಏನೆಲ್ಲವನ್ನ ಆಶೀರ್ವಾದ ಮಾಡಿದ್ದಾನೆ, ಈ ಲೋಕದ ಬರೀ ವಸ್ತುಗಳು ಮಾತ್ರ ಅಲ್ಲ, ಈವನ್ ಆತ್ಮೀಕವಾಗಿ ಅಥವಾ ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ಕೂಡ ಅವನು ನಾಶ ಮಾಡಲಿಕ್ಕೆ ಬರ್ತಾನೆ. ಮೊದಲು ಅವನು ನಾಶ ಮಾಡೋದು ಅಥವಾ ಕದ್ದುಕೊಳ್ಳೋದು, ಕಿತ್ತುಕೊಳ್ಳೋದು ಆತ್ಮೀಕ ವಿಚಾರದಲ್ಲಿ ಆತನು ಕಳ್ಳತನ ಮಾಡುವವನಾಗಿದ್ದಾನೆ. ಆತ್ಮೀಕ ವಿಚಾರದಲ್ಲಿ ಕಿತ್ತುಕೊಂಡು ಹೋಗ್ಲಿಕ್ಕೆ, ಕದ್ದುಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಪ್ರಾರ್ಥನೆಯನ್ನ ಕದ್ದುಕೊಳ್ತಾನೆ. ದೇವರಿಗೆ ಕೊಡುವ ವಿಚಾರದಲ್ಲಿ ಕದ್ದುಕೊಳ್ತಾನೆ. ಸಮಯವನ್ನ ಕದ್ದುಕೊಳ್ತಾನೆ. ವಾಕ್ಯ ಓದುವುದನ್ನು, ಆತ್ಮೀಕ ವಿಚಾರ. ಪ್ರಿಯ, ನಿಮ್ಗೊಂದು ವಿಚಾರವನ್ನು ಹೇಳ್ತೇನೆ. ಒಂದು ಸಿಂಹ ಒಂದು ಜಿಂಕೆಯನ್ನು ಮತ್ತೊಂದು ಪ್ರಾಣಿಯನ್ನು ಬೇಟೆಯಾಡುವಾಗ, ಅಥವಾ ಸಿಂಹ ಇರಬಹುದು ಅಥವಾ ಮೊಸಳೆ ಇರಬಹುದು, ಅದು ಜಿಂಕೆಯನ್ನಾಗ್ಲಿ ಏನೇ ಆಗ್ಲಿ ಬೇಟೆಯಾಡುವಾಗ, ಒಂದು ಕುರಿಯನ್ನಾಗ್ಲಿ ಏನನ್ನಾದ್ರೂ ಕೂಡ ಬೇಟೆಯಾಡುವಾಗ ಅದನ್ನು ಸಾಯಿಸ್ಲಿಕ್ಕೆ ಎಲ್ಲಿಗೆ ಅದು ಬಾಯಿಯನ್ನು ಹಾಕ್ತದೆ? ಅದರ ಕುತ್ತಿಗೆಯಲ್ಲಿ ಏನಿರ್ತದೆ ಅಲ್ಲಿ ಉಸಿರಾಡ್ತದೆ. ಜಿಂಕೆನೋ ಕುರಿನೋ ಮೇಕೆನೋ ಏನೇ ಆಗಿರ್ಲಿ, ಆ ಕುತ್ತಿಗೆಯಲ್ಲಿ ಮಾತ್ರ ಉಸಿರಾಡ್ತದೆ, ಆ ಒಂದು ಶ್ವಾಸಕೋಶದಲ್ಲಿ. ಅಲ್ಲಿಗೆ ಯಾಕೆ ಬಾಯಿಯನ್ನ ಹಾಕ್ತವೆ ಅಂತ ಹೇಳಿದ್ರೆ, ಗಟ್ಟಿಯಾಗಿ ಹಿಡ್ಕೊಳ್ತಾವೆ, ಉಸಿರಾಡದ ಹಾಗೆ. ಅಲ್ಲಿಗೆ ಬಾಯಿ ಹಾಕಿದ್ರೆ, ಹಿಡ್ಕೊಂಡ್ರೆ ಬೇಗ ಸತ್ತು ಹೋಗ್ತಾವೆ, ಆಮೇಲೆ ತಿನ್ನಬಹುದು ಎಂಬ ಆಲೋಚನೆಯಿಂದ ಸಿಂಹಗಳಾಗ್ಲಿ, ಮೊಸಳೆಗಳಾಗ್ಲಿ, ಜಿಂಕೆಗೋ ಕುರಿಗೋ ಮೇಕೆಗೋ ಏನಕ್ಕಾದ್ರೂ ಕೂಡ ಬಾಯಿ ಹಾಕ್ತಾವೆ. ಯಾಕೆ ಅಂದ್ರೆ ಉಸಿರನ್ನ ನಿಲ್ಲಿಸೋದು ಆ ವೈರಿಯ ಕೆಲಸ. ಅದೇ ರೀತಿ ದೇವರ ಮಕ್ಕಳಾದ ನಿಮ್ಮ ಜೀವಿತದಲ್ಲಿ ಅವನು ಎಲ್ಲಿಗೆ ಕೈ ಹಾಕ್ತಾನೆ ಅಂದ್ರೆ, ಮೊದಲು ಕೈ ಹಾಕುವುದು ಪ್ರಾರ್ಥನೆಗೆ. ಜೀವಿತವನ್ನ ಕಡಿಮೆ ಮಾಡುವ ಹಾಗೆ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡ್ತಾನೆ. ಪ್ರಾರ್ಥನಾ ಜೀವಿತ ಅಂದ್ರೆ ಪ್ರಾರ್ಥನೆಯೇ, ನೀವು ಮಾಡುವಂತಹ ಪ್ರಾರ್ಥನೆ ನಿಮ್ಮ ಜೀವಿತದ ಉಸಿರಾಗಿದೆ.
ನೀವು ಮಾಡುವಂತ ಪ್ರಾರ್ಥನೆ ನಿಮ್ಮನ್ನು ಬದುಕಿಸಿದೆ. ನೀವು ಮಾಡುವಂತ ಪ್ರಾರ್ಥನೆಯಿಂದ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥನೆಯೇ ಮುಖ್ಯವಾದ ಉಸಿರಾಗಿದೆ. ಆ ಪ್ರಾರ್ಥನೆ ಎಂಬ ಉಸಿರಿಗೆ ಕೈ ಹಾಕಿ ಪ್ರಾರ್ಥನೆನೇ ನಿಲ್ಲಿಸಿದ್ರೆ ದುರಾತ್ಮ, ನೀವು ಎಲ್ಲದರಲ್ಲೂ ಕೂಡ ಬಹಳಷ್ಟು ಈಸಿಯಾಗಿ ನಿಮ್ಮನ್ನು ಅಕ್ವೈರ್ ಮಾಡಬಹುದು, ನಿಮ್ಮ ಹತ್ರ ಕದ್ದುಕೊಳ್ಳಬಹುದು, ನಿಮ್ಮನ್ನು ನಾಶ ಮಾಡಬಹುದು. ಆ ಉದ್ದೇಶಕ್ಕಾಗಿ ಪ್ರಾರ್ಥನೆಯನ್ನು ನಿಲ್ಲಿಸ್ತಾನೆ. ಅದಾದ ಮೇಲೆ ಆರೋಗ್ಯ, ಅದಾದ್ಮೇಲೆ ನಿಮ್ಮ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್, ಹಣದ ಆಶೀರ್ವಾದಗಳು, ನಿಮ್ಮ ಹೊಲಗಳು, ಮನೆಗಳು, ನಿಮ್ಮ ಕೈ ಪ್ರಯಾಸಗಳು ಎಲ್ಲದರ ಮೇಲೆ ಆತನು ಕಿತ್ತುಕೊಳ್ಳಲಿಕ್ಕೆ, ಹಾಳು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಬರ್ತಾನೆ. ದೇವರು ಅವೆಲ್ಲವನ್ನ ತಿರುಗಿ ವಾಪಸ್ ಕೊಡುವ ಆತನಾಗಿದ್ದಾನೆ. ಏನೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ಕಳೆದುಕೊಂಡಿದ್ದೀರೋ ಅದು ಸಮಾಧಾನವಾಗಿರಬಹುದು, ಕಳೆದುಕೊಂಡಿದ್ದೀರಾ, ದೇವರು ನಿಮಗೆ ವಾಪಸ್ ಕೊಡುತ್ತಾನೆ. ಪ್ರಿಯರೇ, ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋವೇಲನ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 25ನೇ ವಚನ ಹೇಳ್ತದೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನು. ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನು. ಯಾವ ಯಾವ ಮಿಡತೆಗಳೆಲ್ಲವನ್ನ ತಿಂದು ಬಿಟ್ಟು ವರ್ಷಗಳನ್ನ ನಾನು ನಿಮಗೆ ತಿಂದು ಬಿಟ್ಟ ವರ್ಷಗಳು ಅಂದ್ರೆ ನಿಮ್ಮ ವರ್ಷ, ನಿಮ್ಮ ಆಯಸ್ಸು ಕೂಡ ನೀವು ಹೆಚ್ಚಾಗಿ ಟೆನ್ಷನ್ ಇಂದ ಅನೇಕ ಚಿಂತಿತರಾಗಿ, ದೇವರ ಮಕ್ಕಳೇ ಚಿಂತಿತರಾಗಿ ಟೆನ್ಷನ್ ತಗೊಂಡು ನಿಮಗೆ BPಯೋ ಶುಗರು ಯಾವಾಗಲೂ ಯೋಚನೆ ಮಾಡ್ತಾ ಇರೋದಾದ್ರೆ ನಿಮ್ಮ ಆಯಸ್ಸು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಹೋಗ್ತದೆ. ದೇವರು ಈ ದಿನ ನಿಮ್ಮ ಆಯಸ್ಸು ಕಡಿಮೆ ಆಗಿರುವುದಾದ್ರೆ, ತಿಂದು ಬಿಟ್ಟಂತಹ ಮಿಡತೆಗಳು ಏನೆಲ್ಲ ಆಯಸ್ಸುಗಳನ್ನು ತಿಂದು ಬಿಟ್ಟಿದ್ದಾವೆ, ನಿಮ್ಮ ಟೆನ್ಷನ್ಗಳು, ಒತ್ತಡಗಳು, ಡಿಪ್ರೆಷನ್ ಎಲ್ಲವೂ ಕೂಡ ಅವುಗಳನ್ನ ತಿರುಗಿ ವಾಪಸ್ ಕೊಡುತ್ತಾನೆ ದೇವರು. ತಿಂದು ಬಿಟ್ಟ ವರ್ಷಗಳನ್ನ, ಆಯಸ್ಸನ್ನ ದೇವರು ನಿಮಗೆ ವಾಪಸ್ ಕೊಡುವ ಆತನಾಗಿದ್ದಾನೆ. ನೀವು ಭಯ ಪಡಬೇಡ್ರಿ, ನೀವು ಚಿಂತಿತರಾಗಬೇಡ್ರಿ. ನಾನು ಈ ರೋಗದಲ್ಲಿ ಸತ್ತು ಹೋಗ್ತೇನೇನೋ, ನನ್ನ ಜೀವನ ಮುಗಿತು ಎಂಬುದಾಗಿ ದೇವರು ನಿಮ್ಮ ವರ್ಷಗಳನ್ನ ಹೆಚ್ಚು ಮಾಡುತ್ತಾನೆ. ಪ್ರಿಯರೇ, ನಿಮ್ಮ ವರ್ಷಗಳನ್ನು ಆಶೀರ್ವದಿಸ್ತಾನೆ. ಇನ್ನೂ ಕೂಡ ನೀವು ಬದುಕುವ ಹಾಗೆ ಮಾಡ್ತಾನೆ. ನೀವು ನಿಮ್ಮ ಆಲೋಚನೆಯ ಪ್ರಕಾರ ಜೀವಿಸಿದ್ದು ಸಾಕು. ದೇವರ ಚಿತ್ತದ ಪ್ರಕಾರ ಜೀವಿಸುವಾಗ ನಿಮಗೆ ಎಲ್ಲವನ್ನ ತಿರುಗಿ ವಾಪಸ್ ಕೊಡುವ ಆತನಾಗಿದ್ದಾನೆ. ವರ್ಷಗಳನ್ನ ವಾಪಸ್ ಕೊಡ್ತಾನೆ. ವರ್ಷಗಳು, ಆಯಸ್ಸನ್ನ ಹಿಂದಿರುಗಿ ಕೊಡುವ ಆತನಾಗಿದ್ದಾನೆ ಆತನು. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 30ನೇ ವಚನ 17ನೇ ವಚನ ಹೇಳ್ತದೆ, ಯೆಹೋವನು ಎಂತೆನ್ನುತ್ತಾನೆ, ಇಗೋ ಇದು ಚಿಯೋನ್, ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳೆಂದದ್ದನ್ನು ನಾನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ಯಾರು ಭ್ರಷ್ಟಳೆಂದು ನಿಮ್ಮನ್ನ ಗುಣ ಮಾಡದೆ ತಳ್ಳಿ ಬಿಟ್ಟಿದ್ದಾರೋ ಅಲ್ಲಿ ದೇವರು ನಿಮ್ಮನ್ನ ಗುಣ ಮಾಡಿ ನಿಮಗೆ ಆ ಆರೋಗ್ಯವನ್ನ ಕೊಡ್ತಾರೆ. ಪ್ರಿಯರೇ, ನೀವು ಆರೋಗ್ಯವನ್ನ ಕಳೆದುಕೊಂಡಿರುವುದಾದ್ರೆ ದೇವರು ನಿಮಗೆ ಆರೋಗ್ಯವನ್ನು ಕೊಡುವ ಆತನಾಗಿದ್ದಾನೆ. ಅಲ್ಲಿ ಹೇಳ್ತದೆ, ವಾಕ್ಯ ಹೇಳ್ತದೆ, ಯೆಹೋವನು ಇಂತೆನ್ನುತ್ತಾನೆ, ಇಗೋ ಇದು ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳೆಂದು ತಳ್ಳಿಬಿಟ್ಟದ್ದು ನಾನು ಸಹಿಸಲಾರದೆ ನಿನ್ನನ್ನು ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನ ವಾಸಿ ಮಾಡುವೆನು. ನಿಮಗೇನು ಗಾಯ ಆಗಿದೆಯೋ, ಜನಗಳು ನಿಮ್ಮನ್ನ ಬೇಡ ಅಂತ ಹೇಳ್ತಾ ಇರಬಹುದು, ಇವರು ಸರಿ ಇಲ್ಲ ಅಂತ ಹೇಳ್ತಾ ಇರಬಹುದು. ದೇವರ ಮಕ್ಕಳು ಅಥವಾ ನಿಮ್ಮ ಮನೆಯಲ್ಲಿ ಇವರು ಬೇಡ, ಇವರು ಸರಿ ಇಲ್ಲ ಅಂತ ಬೇಡ ಅಂತ ಇರಬಹುದು. ಆದ್ರೆ ದೇವರು ನಿಮ್ಮನ್ನ ಗುಣಪಡಿಸಿ ನಿಮ್ಮ ಬಾಸುಂಡೆಗಳನ್ನ ವಾಸಿ ಮಾಡ್ತಾನೆ. ನಿಮಗೆ ರೋಗವನ್ನ ಗುಣ ಮಾಡ್ತಾರೆ ದೇವರು. ನೀವು ರೋಗವನ್ನ ಗುಣ ಮಾಡ್ತಾರೆ. ನೀವು ಆರೋಗ್ಯವನ್ನ ಕಳೆದುಕೊಂಡಿದ್ದೀರಾ, ಆರೋಗ್ಯದ ನಿಮಿತ್ತ ನಿಮ್ಮ ಮನೆಯಲ್ಲಿಯೇ ಇವ್ರನ್ನ ನಮ್ಮ ಕೈಲಿ ಆದರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇವರ ಅಥವಾ ಚಾಕರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಅನೇಕರು ಹೇಳುತ್ತಿರಬಹುದು ನಿಮ್ಮ ಮನೆಯಲ್ಲಿಯೇ, ನಿಮ್ಮ ಅನಾರೋಗ್ಯದ ನಿಮಿತ್ತ. ಆದರೆ ದೇವರು ನಿಮಗೆ ಹೇಳ್ತಾರೆ, ನಿಮ್ಮ ಆರೋಗ್ಯವನ್ನ ಗುಣ ಮಾಡಿ, ನಿಮ್ಮ ಅನಾರೋಗ್ಯವನ್ನ ಗುಣ ಮಾಡಿ
ನಿನ್ನ ಬಾಸುಂಡೆ ಅಥವಾ ನಿನ್ನ ಗಾಯಗಳನ್ನು ನಾನು ಕಟ್ಟುತ್ತೇನೆ ಪ್ರಿಯ ಮಗನೇ, ಪ್ರಿಯ ಮಗಳೇ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಮನೆಯಲ್ಲಿ ಯಾರು ಬೇಡಪ್ಪ, ಇವರು ಆರೋಗ್ಯವನ್ನ ವಿಚಾರದಲ್ಲಿ ಇವರನ್ನ ಸಾಕಿ ಎಲ್ಲವನ್ನ ಮಾಡಿ ಸಾಕಾಯ್ತು. ಕೆಲವರು ಹೇಳ್ತಾರೆ ಯಾಕಾದ್ರೂ ಇದ್ದಾರೋ ಅಂತ. ರೋಗ ಬಂದಾಗ ಮನೆಯಲ್ಲೆಲ್ಲರೂ ಕೂಡ ಅವರೆಲ್ಲವನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾರಲ್ವಾ, ಅವರ ಕ್ಲೀನ್ ಮಾಡೋದು, ಸ್ನಾನ ಮಾಡಿಸೋದು, ಓಡಾಡಕ್ ಕೂಡ ಆಗೋದಿಲ್ಲ ಅಂತ ರೋಗಗಳಿರ್ತದೆ. ಅಂತ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಯಾರು ಕೂಡ ನಿಮ್ಮನ್ನ ಬೇಡ ಅಂತ ಇರಬಹುದು. ದೇವರಿಗೆ ನೀವು ಬೇಕಾಗಿದ್ದೀರ. ನಿಮ್ಮನ್ನ ವಾಸಿ ಮಾಡಿ ನಿಮ್ಮ ಬಾಸುಂಡೆಗಳನ್ನ, ನಿಮ್ಮ ಗಾಯಗಳನ್ನ ದೇವರು ಗುಣ ಮಾಡ್ತಾನೆ. ನೀವು ಕಳೆದುಕೊಂಡಂತಹ ಆರೋಗ್ಯವನ್ನ ದೇವರು ವಾಪಸ್ ಕೊಡುವಾತನಾಗಿದ್ದಾನೆ ಪ್ರಿಯರೇ. ನಿಮ್ಮ ಕಳೆದುಕೊಂಡಂತಹ ನಿಮ್ಮ ಗಾಯಗಳು ವಾಸಿನೇ ಆಗ್ತಾ ಇಲ್ವಾ? ದೇವರು ನಿಮ್ಮ ಬಾಸುಂಡೆಗಳನ್ನ ವಾಸಿ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವಿನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 7ನೇ ವಚನ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಿಮಗೆ ನಿಮ್ಮ ದೇವರು ಎಲ್ಲಿ ನಿಮಗೆ ಅವಮಾನವಾಗಿದೆಯೋ ಅಲ್ಲಿ ದೇವರು ನಿಮ್ಮನ್ನ ಮಾನಪಡಿಸುವಾತನಾಗಿದ್ದಾನೆ. ನಿಮಗೆ ಗೌರವವನ್ನು ಕೊಡ್ತಾನೆ. ಎಲ್ಲಿ ನಿಮ್ಮ ಗೌರವ ಯಾರು ಕೊಟ್ಟಿಲ್ವೋ, ಎಲ್ಲಿ ನಿಮಗೆ ಅವಮಾನವಾಗಿದೆಯೋ ಅಲ್ಲಿ ದೇವರು ಗೌರವವನ್ನು ಕೊಡುವಾತನಾಗಿದ್ದಾನೆ ಪ್ರಿಯರೇ. ಅನೇಕ ಪರಿಸ್ಥಿತಿಗಳು ನೀವು ಹೋಗಿದ್ದೀರಾ. ನಿಮಗೆ ಆದ ಅವಮಾನವನ್ನು ಸಹಿಸಿಕೊಂಡು ಕೂಡ ದೇವರ ನಿಮಿತ್ತ ನೀವು ಅಲ್ಲಿಂದ ವಾಪಸ್ ಬಂದು ದೇವರೇ ನನಗೆ ಹೀಗಾಯ್ತಲ್ಲ ಅವಮಾನ ಎಂಬುದಾಗಿ ಹೇಳಿದ್ದೀರಾ. ಆದರೆ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಗೌರವವನ್ನ ತಿರುಗಿ ದೇವರು, ನಿಮ್ಮ ಮಾನವನ್ನ ತಿರುಗಿ ದೇವರು ವಾಪಸ್ ಕೊಡುವಾತನಾಗಿದ್ದಾನೆ ಪ್ರಿಯರೇ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ನೀವು ಏನ್ ನಾಚಿಕೆ ಪಟ್ಟಿದ್ದೀರೋ ಆ ಒಂದು ಮಾನದ ನಿಮಿತ್ತ, ಅವಮಾನದ ನಿಮಿತ್ತ, ಅದಕ್ಕೆ ಪ್ರತಿಯಾಗಿ ದೇವರು ತಮ್ಮ ಸ್ವಾಸ್ಥ್ಯದಲ್ಲಿ, ನಿಮ್ಮ ಸ್ವಾಸ್ಥ್ಯದಲ್ಲಿ, ನಿಮಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಏನಿದೆ ಅದೆಲ್ಲ ಹಿಗ್ಗುವ ಹಾಗೆ ಮಾಡ್ತಾರೆ. ತಮ್ಮ ದೇಶದಲ್ಲಿ 2ರಷ್ಟು ಅನುಭವಿಸುವರು. 2ರಷ್ಟು ಸಮಾಧಾನ, 2ರಷ್ಟು ಮಾನ, 2ರಷ್ಟು ಗೌರವವನ್ನ ದೇವರು ಕೊಡ್ತಾರೆ. ಯಾಕಂದ್ರೆ ನೀವು ಅವಮಾನ ಹೊಂದಿದ್ದೀರಾ. ಅದು ದೇವರು ನೋಡ್ತಾ ಇದ್ದಾನೆ. ಮನುಷ್ಯರಿಗೆ ಕಾಣದೇ ಇರಬಹುದು, ಮನುಷ್ಯರು ನೋಡದಿರಬಹುದು. ನೀವು ಸಹಿಸಿಕೊಂಡಿದ್ದೀರಲ್ಲ, ಆ ಸಹಿಸುವಿಕೆಯನ್ನು ದೇವರು ನೋಡಿದ್ದಾರೆ. ಆ ಅವಮಾನಕ್ಕೆ ಪ್ರತಿಯಾಗಿ ಮಾನವನ್ನು ಕೊಡುತ್ತಾನೆ. ಅಷ್ಟು ಮಾತ್ರವಲ್ಲ, ನಿಮ್ಮ ದೇಶದಲ್ಲಿ 2ರಷ್ಟು ನೀವು ಅನುಭವಿಸುವ ಹಾಗೆ ಮಾಡುತ್ತಾನೆ. ಶಾಶ್ವತವಾದ ಸಂತೋಷವನ್ನು ನಿಮಗೆ ಕೊಡುವಾತನಾಗಿದ್ದಾನೆ ಪ್ರಿಯರೇ. ಕಳ್ಳನು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಕದ್ದುಕೊಳ್ಳಲಿಕ್ಕೆ, ಹಾಳು ಮಾಡಲಿಕ್ಕೆ ಬರ್ತಾನೆ. ಅದರ ನಿಮಿತ್ತ ಕಳ್ಳನು ಬಂದು ನಿಮ್ಮ ಜೀವಿತದಲ್ಲಿ ಏನನ್ನ ಕಿತ್ತುಕೊಂಡು ಹಾಳು ಮಾಡಿ ನಾಶ ಮಾಡಿದ್ದಾನೋ ಅದೆಲ್ಲವನ್ನ ಕಳೆದುಕೊಂಡಿದ್ದೀರಾ. ನೀವು ಯಾವತ್ತೂ ಬರುವುದೇ ಇಲ್ಲ ಎಂಬುವಂತಹ ಚಿಂತಿತರಾಗಿದ್ದೀರೋ. ದೇವರು ನಿಮಗೆ ಹೇಳ್ತಾ ಇದ್ದಾನೆ ಪ್ರಿಯರೇ, ಭಯಪಡಬೇಡ. ಪ್ರಿಯ ಮಗನೇ, ಪ್ರಿಯ ಮಗಳೇ, ಭಯಪಡಬೇಡ. ನೀನು ಆರೋಗ್ಯವನ್ನು ಕಳೆದುಕೊಂಡಿದ್ದೀಯಾ? ನಾನು ನಿನ್ನ ಆರೋಗ್ಯವನ್ನು ಗುಣಪಡಿಸಿ ನಿನ್ನ ಬಾಸುಂಡೆ ಅಥವಾ ನಿನ್ನ ಗಾಯಗಳನ್ನು ಕಟ್ಟುತ್ತೇನೆ. ಯಾರಿಗೂ ಬೇಡವಾಗಿದ್ದೀರಾ ನಿಮ್ಮ ಅನಾರೋಗ್ಯದ ನಿಮಿತ್ತ? ನಾನು ನಿಮ್ಮನ್ನು ಗುಣ ಮಾಡಿ ಮನೆಯವರೆಲ್ಲರೂ ನಿಮ್ಮನ್ನ ಬೇಕು ಎನ್ನುವ ಹಾಗೆ ಮಾಡುತ್ತೇನೆ. ನಿಮ್ಮ ನಿಮಿತ್ತ ಸಂತೋಷವನ್ನು ಉಂಟು ಮಾಡುತ್ತೇನೆ. ಆ ಮನೆಯಲ್ಲಿ ದೇವರು ನಿಮ್ಮ ಪಕ್ಷದಲ್ಲಿದ್ದಾನೆ ಪ್ರಿಯರೇ. ನಿಮಗೆ ಆಯಸ್ಸನ್ನ ತಿರುಗಿ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾನೆ ದೇವರು. ಅನೇಕ ನಿಮಿತ್ತ ಯೋಚನೆಗಳು, ಆಲೋಚನೆಗಳು, ಕಷ್ಟಗಳು, ಹೋರಾಟ, ಕಣ್ಣೀರು, ಇದೆಲ್ಲದರ ನಿಮಿತ್ತ ನೀವು ಚಿಂತಿತರಾಗಿ ನಿಮ್ಮ ಆಯಸ್ಸು ಕಾಲ ಕಡಿಮೆಯಾಗಿದೆಯೋ ದೇವರು ನೀವು ಕಳೆದುಕೊಂಡಂತಹ ಆಯಸ್ಸನ್ನ ತಿರುಗಿ, ವರ್ಷಗಳನ್ನ ತಿರುಗಿ ನಿಮಗೆ ವಾಪಸ್ ಕೊಡ್ತಾನೆ. ಅದು ನೀವು ಹಣವನ್ನ ಕಳೆದುಕೊಂಡಿದ್ದೀರಾ, ಹಣವನ್ನ ನಿಮ್ಮನ್ನು ದೇವರು ವಾಪಸ್ ಕೊಡ್ತಾನೆ. ಆರೋಗ್ಯವನ್ನು ದೇವರು ವಾಪಸ್ ಕೊಡುವಾಗಿದ್ದಾನೆ. ನಿಮ್ಮ ವಸ್ತುಗಳನ್ನು ಕಳೆದುಕೊಂಡಿದ್ದೀರಾ, ವಾಪಸ್ ಕೊಡ್ತಾನೆ. ಆಗಲೇ ಹೇಳಿದ ಹಾಗೆ ನಿಮ್ಮ ಪ್ರಾರ್ಥನಾ ಜೀವಿತ ಕಡಿಮೆಯಾಗಿದೆಯಾ? ದುಷ್ಟ ಶಕ್ತಿ, ಕಳ್ಳನು ಕಿತ್ತುಕೊಂಡಿದ್ದಾನ, ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾನೆ ಇಲ್ವಾ?
ದೇವರು ನಿಮ್ಮನ್ನ ತಿರುಗಿ ಕಟ್ಟುತ್ತಾ ಇದ್ದಾನೆ. ಈ ದಿನ ನಿಮ್ಮನ್ನ ಪ್ರಾರ್ಥನೆಯಲ್ಲಿ ಮತ್ತೆ ಕಟ್ಟುವಾತನಾಗಿದ್ದಾನೆ. ಮತ್ತೆ ನಿಮ್ಮನ್ನು ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಯನ್ನಾಗಿ ದೇವರು ಮಾಡಲು ಶಕ್ತನಾಗಿದ್ದಾನೆ. ಆ ದೇವರು ನಿನ್ನ ದೇವರಾಗಿದ್ದಾನೆ. ನಿನ್ನನ್ನು ಸೃಷ್ಟಿ ಮಾಡಿದಾತನು ನಿನಗೆ ವರ್ಷಗಳನ್ನು ಕೊಡ್ತಾನೆ. ನಿನ್ನ ಅನಾರೋಗ್ಯವನ್ನು ಗುಣ ಮಾಡ್ತಾನೆ. ನಿನ್ನ ಗಾಯಗಳನ್ನು ಕಟ್ಟುತ್ತಾನೆ. ಅವಮಾನಕ್ಕೆ ಬದಲಾಗಿ ಮಾನವನ್ನ ಕೊಡುತ್ತಾನೆ. ಶಾಶ್ವತವಾದ ಸಂತೋಷವನ್ನು 2 ಪಾಲು ಕೊಡುವ ಆತನಾಗಿದ್ದಾನೆ. ಹಾಗಿರುವಾಗ ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನೀವು ಭಯಪಡಬೇಡ್ರಿ, ದಿಗಿಲು ಪಡಬೇಡ್ರಿ, ಕಳವಳಗೊಳ್ಳಬೇಡ್ರಿ. ದೇವರು ನಿಮ್ಮ ಪಕ್ಷದಲ್ಲಿ, ನಿಮ್ಮ ಪರವಾಗಿ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಸಂಗಡ, ಒಳಗೆ ವಾಸ ಮಾಡ್ತಾ ಇದ್ದಾನೆ. ಆ ದೇವರು ನೀವು ಈ ದಿನ ಏನನ್ನ ಇಷ್ಟು ವರ್ಷಗಳು, ಏನೆಲ್ಲ ಇಷ್ಟು ತಿಂಗಳುಗಳು, ಏನೆಲ್ಲವನ್ನ ಕಳೆದುಕೊಂಡಿದ್ದೀರೋ ಅದೆಲ್ಲವನ್ನ ದೇವರು ವಾಪಸ್ ಕೊಡುವಾತನಾಗಿದ್ದಾನೆ. ಕಳೆದುಕೊಂಡದ ಪ್ರತಿಯೊಂದನ್ನ, ಅದು ಇಂಥದೇ ಆಗಿರಬಹುದು ಅಂತೇನಿಲ್ಲ, ಏನೆಲ್ಲವನ್ನ ಕಳೆದುಕೊಂಡಿದ್ದೀರೋ ಅದೆಲ್ಲವನ್ನ ದೇವರು ನಿಮಗೆ ಹಿಂತಿರುಗಿ ಕೊಡುತ್ತಾ ಇದ್ದಾನೆ. ದೇವರು ನೀವು ಅನುಭವಿಸುವವರಾಗಿದ್ದೀರಾ? ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಇದುವರೆಗೂ ಆನಂದ ಪಡ್ತಾ ಇಲ್ವಾ? ಈಗ ದೇವರು ನಿಮ್ಮ ಪ್ರಾರ್ಥನೆಯಲ್ಲಿ ಸಂತೋಷವಾಗಿರುವ ಹಾಗೆ ಮಾಡುತ್ತಾನೆ. ನಿಮ್ಮ ಕುಟುಂಬದಲ್ಲಿ ಸಂತೋಷವಾಗಿ ಕಳೆದು ಹೋಗಿದೆಯಾ, ಆ ಸಂತೋಷವನ್ನು ತಿರುಗಿ ಕೊಡ್ತಾನೆ. ಹಲ್ಲೆಲೂಯಾ. ಸಾಲದ ನಿಮಿತ್ತ ನೀವು ಬಹಳಷ್ಟು ಚಿಂತಿತರಾಗಿದ್ದೀರಾ, ಅವೆಲ್ಲವುಗಳಿಂದ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ ದೇವರು. ಅದಕ್ಕೆ ಬೇಕಾದ ಜ್ಞಾನವನ್ನು ಕೊಡುತ್ತಾನೆ, ಅದಕ್ಕೆ ಬೇಕಾದ ಬುದ್ಧಿಯನ್ನ ಕೊಡುತ್ತಾನೆ, ಅದಕ್ಕೆ ಬೇಕಾದ ಶಕ್ತಿಯನ್ನ ಕೊಡುವಾತನಾಗಿದ್ದಾನೆ. ನಿಮ್ಮ ಪೂರ್ತಿಯಾದ ಮೂಲ, ನಿಮ್ಮ ಸಾಲಗಳು, ನಿಮ್ಮ ಆರೋಗ್ಯವೋ, ನಿಮ್ಮ ಚಿಂತೆಯೋ, ದುಃಖವೋ, ಅವಮಾನವೋ, ಖಡ್ಗವೋ, ಗಂಡಾಂತರ, ಅದು ಏನೇ ಆಗಿರಲಿ, ಪ್ರಾಣ ಹೋಗುವಂತಹ ಪರಿಸ್ಥಿತಿಯೋ, ಎಲ್ಲಕ್ಕೂ ಮೂಲ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಎಲ್ಲ ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೂ ಯೇಸು ಕ್ರಿಸ್ತನೇ ಉತ್ತರವಾಗಿದ್ದಾನೆ. ಪ್ರಿಯರೇ, ಬೇರೆ ಯಾವುದೇ ಆನ್ಸರ್ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಅದೊಂದೇ ನಾಮ, ಅದು ನಿಮ್ಮ ಉತ್ತರವಾಗಿದೆ. ಆತನ ನಾಮದಲ್ಲಿ ಅಡಿಯಲ್ಲಿ ನೀವು ಬರುವಾಗ ನಿಮಗೆ ಏನೆಲ್ಲವನ್ನು ದುಷ್ಟನು ಕಳೆದುಕೊಂಡು ಹೋಗಿದ್ದಾನೋ, ಏನೆಲ್ಲವನ್ನು ಕಿತ್ತುಕೊಂಡು ಹೋಗಿದ್ದಾನೋ, ಏನೆಲ್ಲವನ್ನು ನಾಶಪಡಿಸಿದ್ದಾನೋ, ಏನೆಲ್ಲವನ್ನು ಕಿತ್ತುಕೊಂಡಿದ್ದಾನೋ ಅದನ್ನ ದೇವರು ನಿಮಗೆ ವಾಪಸ್ ಕೊಡಲು ಶಕ್ತನಾಗಿದ್ದಾನೆ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡು. ನಾವು ಪ್ರಾರ್ಥನೆ ಮಾಡುವ. ಹಲ್ಲೆಲೂಯಾ. ಓ ರಬಶಹಲಬಸಕ. ಪರಿಶುದ್ಧನಾದ ನನ್ನ ಪರಲೋಕದ ದೇವರೇ, ಕರ್ತನೇ, ಯಾರೆಲ್ಲ ಅನಾರೋಗ್ಯವನ್ನ ಕಳೆದುಕೊಂಡಿದ್ದಾರೆ, ಯಾರೆಲ್ಲ ಸಮಾಧಾನವನ್ನ ಕಳೆದುಕೊಂಡಿದ್ದಾರೆ, ಯಾರೆಲ್ಲ ತಮ್ಮ ಕೆಲಸಗಳನ್ನ ಕಳೆದುಕೊಂಡಿದ್ದಾರೆ, ಯಾರೆಲ್ಲ ದೇವರೇ ಹಣದ ವಿಚಾರದಲ್ಲಿ ಕಳೆದುಕೊಂಡಿದ್ದಾರೋ, ಯಾರೆಲ್ಲ ಸ್ವಾಮಿ ಅವಮಾನ ಹೊಂದಿದ್ದಾರೋ ಅಥವಾ ಗೌರವವನ್ನು ಕಳೆದುಕೊಂಡಿದ್ದಾರೋ, ಹಲ್ಲೆಲೂಯಾ. ರಬಾ ಶೇಕೆರೋದು ಸಿಯಾಂದ ರಬಾ ಶಕಲಬ ಉರಬಾ ಶಕರಬ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಲೋ ಬ್ರಾದ ಶಂದರಬ ಸಕರಬ. ಏನೆಲ್ಲವನ್ನ ಕಳೆದುಕೊಂಡಿದ್ದಾರೋ, ಪ್ರಾರ್ಥನಾ ಜೀವಿತವನ್ನ ಕಳೆದುಕೊಂಡಿದ್ದಾರೋ, ಪ್ರಾರ್ಥನಾ ಸಮಯ, ರಬಕರದಶ, ಪ್ರಾರ್ಥನೆಯ ಜೀವಿತದ ಉಸಿರು, ಅದನ್ನ ಸೈತಾನನು ಕಿತ್ತುಕೊಂಡಿದ್ದಾನು. ಯೇಸುವಿನ ನಾಮದಲ್ಲಿ restore it back in the name of the Lord Jesus Christ of Nazareth. ಉರಬಾ ಶೆಕೆರೋ. Devil, I command you, ಯೇಸುವಿನ ನಾಮದಲ್ಲಿ, ದುರಾತ್ಮವೇ, ಈ ಜನಗಳ ಜೀವಿತದಲ್ಲಿ ಇವರು ದೇವರ ಮಕ್ಕಳಾಗಿದ್ದಾರೆ. ಇವರ ಜೀವಿತದಲ್ಲಿ ಸಂತೋಷ, ಸಮಾಧಾನ, ಆರೋಗ್ಯ, ಹಲ್ಲೆಲೂಯಾ, ಅಭಿವೃದ್ಧಿ, ಮಲ್ಟಿಪ್ಲಿಕೇಶನ್ ಎಲ್ಲವನ್ನ ಕಿತ್ತುಕೊಂಡಿರುವಂತಹ ಅಂಧಕಾರದ ಶಕ್ತಿಯೇ, ನಿನ್ನ ಬಲ, ನಿನ್ನ ಅಧಿಕಾರಗಳನ್ನ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಮುರಿತಾ ಇದ್ದಾನೆ, ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ರೆಸ್ಟೋರ್ ಇಟ್ ಬ್ಯಾಕ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ರೆಸ್ಟೋರ್ ಇಟ್ ಬ್ಯಾಕ್. ಯೇಸುವಿನ ನಾಮದಲ್ಲಿ ಹಿಂದಿರುಗಿ ಕೊಡು ಎಂಬುದಕ್ಕೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ದುರಾತ್ಮವೇ, ಲೆಮೋ ರಬಾ ಶಕತಕ. ನಾವು ದಯವಿಟ್ಟು ದೇವರೇ ಹಿಂದಿರುಗಿ ಕೊಡಿಸು ಎಂಬುದಾಗಿ ಪ್ರಾರ್ಥಿಸ್ತಾ ಇಲ್ಲ.
ಯೇಸುವಿನ ನಾಮದಲ್ಲಿ ಸೈತಾನನ ಮೇಲೆ ದೇವರು ಎಲ್ಲ ಅಧಿಕಾರವನ್ನು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ. ಆ ಅಧಿಕಾರವನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. ಆ ಅಧಿಕಾರದಿಂದ ದುಷ್ಟನ ಎಲ್ಲ ಶಕ್ತಿಗಳನ್ನ ಕಟ್ಟಿ ಹಾಕ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಈ ಜನಗಳ ಜೀವಿತದಲ್ಲಿ ಆಟವಾಡುವಂತ ದುರಾತ್ಮವೇ, ನೀ ಕಳ್ಳನಾಗಿದೆಯಾ, ಕದ್ದುಕೊಂಡು ಏನೆಲ್ಲವನ್ನ ಕದ್ದುಕೊಂಡಿದೆಯೋ ಅದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹಿಂದಿರುಗಿ ಬರಲೆಂಬುದನ್ನು ನಾನು ಅಪ್ಪಣೆ ಕೊಡ್ತಾ ಇದ್ದೇನೆ. ರೋಕೋದ ಶತರಬಲಸಿಯ, ಹಿಂದಿರುಗಿ ಬರಲಿ ಯೇಸುವಿನ ನಾಮದಲ್ಲಿ. ಅದು ಕೆಲಸವಾಗಿರಲಿ, ಕಳೆದುಕೊಂಡಿದ್ರೆ ಹಿಂದಿರುಗಿ ಬರಲಿ ಯೇಸುವಿನ ನಾಮದಲ್ಲಿ. ಸಂತೋಷ, ಸಮಾಧಾನ, ಅನಾರೋಗ್ಯ, ಇವರ ಮನೆಯಲ್ಲಿ ಇವರ ಅನಾರೋಗ್ಯದ ನಿಮಿತ್ತ ಅವರನ್ನ ಕರ್ತನೆ ಸಲಹಿದ ನಿಮಿತ್ತ ಇವರು ಯಾಕಾರು ಇದ್ದಾರೆ ಎಂಬುದಾಗಿ ಹೇಳುತ್ತಿರಬಹುದು. ಯೇಸುವಿನ ನಾಮದಲ್ಲಿ ಅವರ ಆರೋಗ್ಯ ಹಿಂತಿರುಗಿ ಬರಲಿ ಯೇಸುವಿನ ನಾಮದಲ್ಲಿ. ಅವರ ಗಾಯಗಳು ಗುಣವಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ರೇಬೋ ರಾಬಾಷ ಟರಬಾಸಿಯ, ಯೇಸುವಿನ ನಾಮದಲ್ಲಿ ಹೂರಾಬಾಷ ಎಲ್ಲ ದುಷ್ಟ ಶಕ್ತಿಯ ಮೇಲೆ ಪ್ರತಿಯೊಂದು ಅಧಿಕಾರಗಳನ್ನ ಚಲಾಯಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಇವರ ಜೀವಿತದಲ್ಲಿ ಕಳೆದುಕೊಂಡಂತಹ ಪ್ರತಿಯೊಂದು, ಅದು ಯಾವುದೇ ರೂಪವಾಗಿರಲಿ, ಆತ್ಮಿಕವಾದದ್ದು, ಹಲ್ಲೆಲೂಯಾ, ವಸ್ತು ರೂಪದ್ದು, ಹಣದ ರೂಪದ್ದು, ಅಥವಾ ಹೆಲ್ತ್ ಇಶ್ಯೂಸ್ ಯಾವುದೇ ಆಗಿರಲಿ, ಯೇಸುವಿನ ನಾಮದಲ್ಲಿ ಐ ರಿಲೀಸ್, hallelujah, I will restore it back in Jesus name. ಯೇಸುವಿನ ನಾಮದಲ್ಲಿ ದೇವರೇ, ಕರ್ತನೇ, ಹಲ್ಲೆಲೂಯಾ, ಎಲ್ಲವನ್ನ ಬಿಡುಗಡೆ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಹಿಂತಿರುಗಿ ಹೊಂದಿಕೊಳ್ಳಲಿ. ಹಲ್ಲೆಲೂಯಾ, ಲೇಬ್ರೋ ಕೋಶ ಕರಬ, ಗೌರವಗಳು ಹಿಂತಿರುಗಿ ಬರಲಿ ಯೇಸುವಿನ ನಾಮದಲ್ಲಿ. ಲೇಬ್ರೋ ಕೋತ ಟರಬಾಸಿ ಅಂದರಬ, ಸಂತೋಷ, ಸಮಾಧಾನ ಎಲ್ಲವನ್ನ ಕರ್ತನೇ ಹಿಂತಿರುಗಿ ಕೊಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಇವರನ್ನ ಆಶೀರ್ವಾದ ಮಾಡಪ್ಪ ದೇವರೇ. ಇವರನ್ನ ಸಂತೈಸು, ಸಮಾಧಾನ ಪಡಿಸು ಪವಿತ್ರ. ಇವರ ಜೊತೆಯಲ್ಲಿದ್ದು ನಡೆಸು. ಕಳೆದುಕೊಂಡಂತ ಎಲ್ಲವನ್ನು ಹಿಂತಿರುಗಿ ದಯಪಾಲಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ.